ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಡಿಗಾಸ್ ಯಾತ್ರಾ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಯುರೋಪ್ ಪ್ರವಾಸದ ಬಗ್ಗೆ ಸಾಕಷ್ಟು ಅಮೂಲ್ಯವಾದಂಥ ವಿಚಾರಗಳನ್ನು ತೆಗೆದುಕೊಳ್ಳೋಣ. ಜೊತೆಗೆ ಇಂಗ್ಲೆಂಡ್ಗೆ ಹೋಗಬೇಕು, ಲಂಡನ್ನ ನಗರದ ಸೌಂದರ್ಯವನ್ನು ಆಸ್ವಾದಿಸಬೇಕು ಅಂತ ಬಯಸುವವರಿಗೂ ಕೂಡ ಆ ಪ್ರವಾಸವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಮತ್ತು ಮಾರ್ಗದರ್ಶನವನ್ನು ಪಡೆದುಕೊಳ್ಳೋಣ. ಅದಕ್ಕಾಗಿ ನಮ್ಮ ಜೊತೆ ಇವತ್ತು ಖ್ಯಾತ ಟ್ರಾವೆಲ್ ಸಂಸ್ಥೆಯಾದ ಅಡಿಗಾಸ್ ಯಾತ್ರಾದ ಸ್ಥಾಪಕರಾದ ಕೆ ನಾಗರಾಜ್ ಅಡಿಗಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಾಕಷ್ಟು ದೇಶಗಳನ್ನು ಸುತ್ತಾಡಿದ್ದಾರೆ. 70ಕ್ಕೂ ಹೆಚ್ಚು ದೇಶಗಳನ್ನು ಸಂದರ್ಶಿಸಿದ ಅನುಭವವನ್ನು ಹೊಂದಿರುವ ನಾಗರಾಜ್ ಅಡಿಗಾ ಅವ್ರ ಜೊತೆ ಇವತ್ತು ಯುರೋಪ್ ಪ್ರವಾಸದ ಬಗ್ಗೆ, ಇಂಗ್ಲೆಂಡ್ನ ಭೇಟಿ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ಪಡೆದುಕೊಂಡ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ನಾಗರಾಜ್. ನಮಸ್ತೆ. ಅಂದ ಹಾಗೆ ಅನೇಕ ಮಂದಿಗೊಂದು ಆಸೆ ಇರುತ್ತೆ, ಯುರೋಪನ್ನೊಮ್ಮೆ ನೋಡಬೇಕು ಅಂತ. ಏನು ಹೇಳ್ತೀರಾ ಅವರಿಗೆ ಅಂತ? ಎಸ್, ಯುರೋಪು ಒಂದು ಡ್ರೀಮ್ ಡೆಸ್ಟಿನೇಷನ್ ಎಲ್ಲರಿಗೂ ಲೈಫಲ್ಲಿ. ಯಾಕೆ ಅಂತ ಹೇಳಿದರೆ, ನಮ್ಮ ಹಿಂದೆ ಚಲನಚಿತ್ರ ಮತ್ತು ಹೋಗಿ ಬಂದವರು, ಕೆಲವೊಂದು ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಆಮೇಲೆ ಫ್ರಾನ್ಸಲ್ಲಿ ಐಫೆಲ್ ಟವರು, ಹೀಗೆ, ಅಥವಾ ಈ ಚಲನಚಿತ್ರದಲ್ಲಿ ಸ್ವಿಟ್ಜರ್ಲ್ಯಾಂಡನ್ನೆಲ್ಲ ಚಾಂದನಿ ಮುಂತಾದ ಚಿತ್ರದಲ್ಲಿ ತೋರಿಸಿದ್ದಾರೆ. ಹೀಗೆಲ್ಲ ನೋಡಿದವಾಗ ಒಂದು ಸಲ ನಾವು ಹೋಗಬೇಕು ಅಂತ ಬರುತ್ತೆ. ಹಾಗಾಗಿ ನಾವು ಅಡಿಗಾಸ್ ಯಾತ್ರ ಭಾಳ ವರ್ಷಗಳಿಂದ ಇಂಗ್ಲೆಂಡ್ ಆ್ಯಂಡ್ ಯುರೋಪು ಮತ್ತು ಯುರೋಪಿನ ಎಲ್ಲ ದೇಶಗಳಿಗೂ ಪ್ರವಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತಿನ ದಿನ ನಾನು ಲಂಡನ್ ಮತ್ತು ಯುರೋಪ್ ಬಗ್ಗೆ ಒಂದು 16 ದಿನದ ಪ್ರವಾಸ, ಅದರ ಬಗ್ಗೆ ಒಂದು ಬ್ರೀಫ್ ಕೊಡ್ತೇನೆ. ಖಂಡಿತ, ಯಾಕಂದ್ರೆ ನೀವು ಹೇಳ್ತಾ ಹೋಗ ನಮಗೂ ನಿಮ್ಮ ಜೊತೆ ಯುರೋಪ್ ಲಂಡನ್ಗೆ ಹೋದಾಗ ಆಗುತ್ತೆ. ಸೊ ಹಾಗೆ ಒಂದೊಂದಾಗಿ ಹೇಳ್ತಾ ಹೋಗಿ ಸರ್. ಹೌದು, ನಾವು ಇಂಗ್ಲೆಂಡ್ ಅಂತ ಹೇಳಿದರೆ ನಮಗೂ ಅವರಿಗೂ ಸಂಬಂಧ ಗೊತ್ತಿದೆ. 200 ವರ್ಷ ನಮ್ಮನ್ನು ಹೌದು ಆಳಿ ಹೋದವರು. ಸೊ ಭಾರತಕ್ಕೂ ಲಂಡನ್ಗೂ ನಮ್ಮ ಹಿಂದಿನವರು ಭಾಳಷ್ಟು, ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು ಎಲ್ಲ, ನಾವು ಲಂಡನ್ಗೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದಾರೆ. ಅದೆಲ್ಲ ಹೇಳುವಾಗ ನಮಗೊಂದು ಸಲ ಲಂಡನ್ಗೆ ಹೋಗಿ ಬರೋಣ ಅಂತ ಆವಾಗೆಲ್ಲ ಅನಿಸ್ತಾ ಇತ್ತು. ಕರೆಕ್ಟ್. ಲಂಡನ್ ಅಂತ ಹೇಳಿದ ತಕ್ಷಣ ನಮ್ಮ ಬೆಂಗಳೂರಿನವರಿಗೆ ಡೈರೆಕ್ಟ್ ಸಂಪರ್ಕ ಇದೆ ಲಂಡನ್ಗೆ. ಸೊ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಹಾಗೆ ಲಂಡನ್ ಅಂತ ಹೇಳಿದರೆ ಒಂದು ಅದ್ಭುತ ನಗರವೇ. ಹೌದೌದು. ಈ ಎಲ್ಲ ಜಗತ್ತಿನ ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಗರಗಳೆಲ್ಲ ನದಿಯ ತೀರದಲ್ಲೇ ಆಗಿದೆ ಅನ್ನೋದಕ್ಕೆ ಈ ಲಂಡನ್ ನಗರವು ಒಂದು ಥೇಮ್ಸ್ ರಿವರ್ ಮೇಲೆ ಇದೆ. ಥೇಮ್ಸ್ ದಂಡೆಯ ಮೆಟ್ಟಿಲಿನ ಮೇಲೆ ಬೆಳೆದಂಥ ನಗರ, ಹಾಗೆಲ್ಲ ನಾವು ಇತಿಹಾಸದಲ್ಲಿ ಓದ್ತೀವಿ. ಹೌದು. ಆಮೇಲೆ ಲಂಡನ್ ಬ್ರಿಡ್ಜ್ ಅನ್ನೋ ಅದ್ಭುತ, ಆಮೇಲೆ ಬಂಕಿಂಗ್ಹ್ಯಾಮ್ ಪ್ಯಾಲೇಸು, ಹೌದು, ಇದೆಲ್ಲ ನಮ್ಮ ಇದರಲ್ಲಿ ತೋರಿಸ್ತೀವಿ. ಆಮೇಲೆ ನಾವು ಕ್ರಿಕೆಟ್ ಅಂದ ತಕ್ಷಣ ಕ್ರಿಕೆಟ್ ಕಾಶಿ ಅಂತ ಹೇಳ್ತೀವಿ, ಲಾರ್ಡ್ಸ್, ಆ ಮೈದಾನ ತೋರಿಸ್ತೀವಿ. ಆಮೇಲೆ ನಾವು ಲಂಡನ್ ಅಂದರೆ ನಾವು ಅಡಿಗಾಸನ್ನು ಯಾಕೆ ಚಾಯ್ಸ್ ಮಾಡಬೇಕನ್ನೋದ್ರಲ್ಲಿ ಇದು ಬರ್ತದೆ. ನಾವು ಯಾಕೆಂದರೆ ನಾವು ಮುಂಚಿನ ಮಸ್ಟ್ ಸಿ ಪ್ಲೇಸಸ್ ನಾವು ಬಿಡೋದೇ ಇಲ್ಲ. ನಾವು ಅಡಿಗಾಸ್ ಅದೊಂದು ಇರೋದು ನಾವು. ಹಾಗಾಗಿ ಲಂಡನ್ ಐ ಇರ್ಬೋದು, ಲಂಡನ್ ಬ್ರಿಡ್ಜ್ ಇರ್ಬೋದು, ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಇರ್ಬೋದು, ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್, ಇದೆಲ್ಲ ನಾವು ಅಂದರೆ ಲಾರ್ಡ್ಸಲ್ಲಿ ಕಪಿಲ್ ದೇವ್ ವರ್ಲ್ಡ್ ಕಪ್ ಎತ್ತಿದ್ದು ನಾವು ಚಿಕ್ಕಂದಲ್ಲಿ ಹೈಸ್ಕೂಲ್ ನೋಡಿದ್ದು ಇನ್ನೂ ಕಣ್ಣಿಗೆ ಇದ್ದಂಗಿದೆ. ಲಾರ್ಡ್ಸಲ್ಲಿ ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ವಿನ್ ಆಯಿತು ಅಂತ. ಹೀಗೆ ಸೊ ಅದಕ್ಕೋಸ್ಕರ ಈ ಲಂಡನ್ನ ನಾವು ಮೇಯ್ನ್ ಇಂಪಾರ್ಟೆಂಟ್ ಪ್ಲೇಸಸ್ ಏನಿದೆ, ಮೇಡಮ್ ಟೊಸಾಡ್ಸು ಇದೆ, ಅದನ್ನು ಕವರ್ ಮಾಡ್ತೀವಿ. ಮಿಸ್ ಮಾಡಲೇಬಾರದು ಸ್ಥಳಗಳಿದೆಲ್ಲ. ಅಲ್ಲಿಂದ ನಾವು ಪ್ಯಾರಿಸ್ಗೆ ಹೋಗ್ತೀವಿ. ಬೈ ಅಂಡರ್ಗ್ರೌಂಡ್ ಟ್ರೈನಲ್ಲಿ ಹೋಗ್ತೀವಿ. ಓಕೆ. ಸಮುದ್ರದ ಮಧ್ಯೆ ಫಾಸ್ಟೆಸ್ಟ್ ಟ್ರೈನ್. ಲಂಡನ್ನಿಂದ ಪ್ಯಾರಿಸ್ಗೆ ಬೈ ಟ್ರೈನ್. ಹೌದು, ಅಂಡರ್ ಸಿ ಸಮುದ್ರದ ಕೆಳಗೆ. ಹೌದು. ಓಹ್, ಅದು ಒಂದು ಅದ್ಭುತ ಅನುಭವ ಅಂತ ಅನ್ಸುತ್ತೆ. ಇದು ಹೋಗ್ತೀವಿ. ಆಮೇಲೆ ಪ್ಯಾರಿಸ್ ಅಂತೂ ಬಹಳ ಹೇಳುವಂಥದ್ದು ಫ್ಯಾಷನ್ ಸಿಟಿ. ಏನೇನು ಪ್ಯಾರಿಸಿನ ಬಗ್ಗೆ ಇರುವಂಥ ಕಲ್ಪನೆಯೇ ಬೇರೆ. ಹೌದು, ನಿಜ ನಿಜ. ನಾವು ಅದಕ್ಕೆ ಪ್ಯಾರಿಸ್ಗೆ ಹೋದವ್ರಿಗೆ ನಾವು ಏನಂದರೆ ಅಡಿಗಾಸ್ ಥ್ರೂಯಿಂದ ಪ್ಯಾರಿಸ್ನ ಅವರು ಇಂಚಿಂಚು ಸವಿಬೇಕು. ಮ್ಯಾಕ್ಸಿಮಮ್ ಏನಾಗುತ್ತೆ, ನಾವು ಐಫೆಲ್ ಟವರ್ ಇದೆಯಲ್ಲ, ಐಫೆಲ್ ಟವರ್ನ ಕೊನೆಗೆ 3ನೇ ಹಂತ ಅಂತೇವೆ, ಅದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ. 3ನೇ ಹಂತ. ಹೌದು, ಅದರ 3ನೇ ಟವರ್ ಅಂತ ಹೇಳ್ತೀವಿ. ಆ 3ನೇ ಡೆಸ್ಕ್ ಅಂತಲೂ ಹೇಳ್ತಾರೆ. ಅಲ್ಲಿಗೆ ನಾವು ಒಂದು ಇದರ ಲಿಫ್ಟ್ ಮತ್ತು ಇದರ ಮುಖಾಂತರ ಹೋಗುವಂಥದ್ದು. ಆ 3ನೇ ಡೆಸ್ಕಿಗೆ ಹೋದರೆ ನೀವು ಆಲ್ ಪ್ಯಾರಿಸ್ ಎಷ್ಟು ವಿಸ್ತೀರ್ಣ ಇದೆ. ಆ ಪ್ಯಾರಿಸ್ ರಿವರ್ ಸೇಲ್ ಅಂತ ಹೇಳ್ತೀವಿ, ಆ ನದಿ ಸೇನ್ ರಿವರ್,
ಆ ಸೇನ್ ನದಿಯ ಅಕ್ಕಪಕ್ಕದಲ್ಲಿ ಹೇಗೆ ಪ್ಯಾರಿಸ್ ತುಂಬಿಕೊಂಡಿದೆ ಅನ್ನೋದನ್ನ ನೀವು ಕಣ್ಣಿಂದ ನೋಡುವಂಥದ್ದು ಬಹಳ ಅದ್ಭುತ ಆದದ್ದು. ಪ್ಯಾರಿಸ್ನ ವಿಹಂಗಮ ನೋಟವನ್ನು ನೋಡ್ಲಿಕ್ಕೆ ಇದು ಐಫೆಲ್ ಟವರ್ನ 3ನೇ ಇದಕ್ಕೆ ಹಂತಕ್ಕೆ ಹೋಗ್ಬೇಕು. ಹೌದು, 3ನೇ ಹಂತ. ಸೊ ಅಲ್ಲೇ ಕರ್ಕೊಂಡು ಹೋಗ್ತೀರಿ ನೀವು. ಅದು ನಮ್ದು ಮಸ್ಟ್ ಸಿ. ನಮ್ಮ ಸಂಸ್ಥೆಯ ಮೇನ್ ಉದ್ದೇಶ ಏನು? ಮಸ್ಟ್ ಸಿ. ಮಸ್ಟ್ ಸಿ ನಾವು ಯಾವುದೂ ಬಿಡೋದಿಲ್ಲ. ಒಂದು ಪರಿಪೂರ್ಣ ಪ್ರವಾಸ ಆಗಬೇಕು. ಹೌದು ಹೌದು ಹೌದು. ಆಮೇಲೆ ಅದನ್ನು ನಾವು ಇದನ್ನು ಸಂಜೆ ಸಹ ಒಂದು ಇಲ್ಯುಮಿನೇಟಿಂಗ್ ಮಾಡ್ತಾರೆ, ಲೈಟೆಲ್ಲ ಹಾಕಿ. ಯಾವುದು ಈ ಐಫೆಲ್ ಟವರ್, ಅದನ್ನು ಸಹ ನಾವು ತೋರಿಸ್ತೀವಿ. ಆಮೇಲೆ ನಾವು ಈ ರಿವರ್ ಸೀನ್ ಇದೆಯಲ್ಲ, ಈ ನದಿಯಲ್ಲಿ ಹೋಗುವಾಗ ಐಫೆಲ್ ಟವರ್ ನೀವು ರೋಡಲ್ಲಿ ಹೋಗುವಾಗ ನೋಡಿದ್ದಾಯ್ತು. ಐಫೆಲ್ ಟವರ್ ಮುಂದೆ ಫೋಟೋ ತೆಕ್ಕೊಂಡಿದ್ದಾಯ್ತು. ಐಫೆಲ್ ಟವರ್ದಿಂದ ದೂರದಲ್ಲಿ ಒಂದು ಸ್ಪಾಟ್ ಇದೆ, ಅಲ್ಲೋಗಿಯೂ ನಿಮಗೆ ಐಫೆಲ್ ಟವರ್ ಮುಂದೆ ಫೋಟೋ ತೆಗಿಸ್ತೀವಿ. ನಿಮಗೆ ಅಷ್ಟೊತ್ತಿಗೆ ಐಫೆಲ್ ಟವರ್ ಫುಲ್ಲು ಬರ್ತದೆ, ಇದು ಫೋಟೋ ನಿಮ್ಮ ಫೋಟೋದಲ್ಲಿ ಬರ್ತದೆ. ಆಮೇಲೆ ಆ ರಿವರ್ ಸೀನಲ್ಲಿ ಒಂದು ಕ್ರೂಸ್ ಮಾಡ್ತೀವಿ. ಅದರಲ್ಲಿ ಸಹ ನೀವು ಇಡೀ ಐಫೆಲ್ ಟವರನ್ನು ನೋಡ್ಬೋದು. ಮತ್ತು ಪ್ಯಾರಿಸ್ನ ಏನು ಎರಡು ಆ ರಿವರ್ ಬ್ಯಾಂಕಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ, ಅವಾಗವಾಗ ಮ್ಯೂಸಿಕ್ಕು ಅದು ಏನಾದರೂ ಒಂದು ನಡೀತಾ ಇರ್ತದೆ. ಅದನ್ನೆಲ್ಲ ನಾವು ಅಂದರೆ ಪ್ಯಾರಿಸನ್ನು ಸವಿಬೇಕು ಅಂತ. ಇನ್ನು ಪ್ಯಾರಿಸ್ಸು ಕ್ರಾಂತಿಗೆಲ್ಲ ಬಹಳಷ್ಟು ಹೆಸರು ಇದೆ. ಹಾಗೆ ಪ್ಯಾರಿಸ್ನವ್ರಿಗೆ ನಮಗೆ ಹೇಗೆ ಒಂದು ಪ್ಯಾಲೇಸ್, ಮೈಸೂರು ಪ್ಯಾಲೇಸ್ ಅಂದರೆ ಹೇಗೆ ನಮಗೆ ಅಭಿಮಾನ, ಹಾಗೆ ಪ್ಯಾರಿಸ್ನವ್ರಿಗೂ ಹಾಗೆ ವರ್ಸೈಲ್ಸ್ ಪ್ಯಾಲೇಸ್ ಅಂತ, ಅದು ಮಸ್ಟ್ ಸೀನೇ. ಅದು ಅದನ್ನು ಸಹ ನಾವು ಕವರ್ ಮಾಡ್ತೀವಿ. ಹಿಸ್ಟೋರಿಕಲ್ ಮಹತ್ವದ ಅರಮನೆ ಪ್ಯಾರಿಸ್ಗೆ ತುಂಬ. ಹೌದು, ಹಳೆ ಹಿಸ್ಟರಿ ಎಲ್ಲ ತುಂಬ ಇದೆ. ಅವ್ರದ್ದು ಆರ್ಕಿಟೆಕ್ಚರು, ಒಂದೊಂದು ಬಿಲ್ಡಿಂಗ್, ಆ ಬಿಲ್ಡಿಂಗ್ನ ಸೌಂದರ್ಯವನ್ನು ಹಾಳಾಗಬಾರ್ದು ಅಂಥೇಳಿ ಅವರು ಅದನ್ನ ಇದಕ್ಕೆ ಬರ್ತಾ ಇದ್ದಾರೆ. ಅಂದರೆ ಯಾವುದೇ ರೀತಿಯ ಹೊಸದು ಪೇಂಟಿಂಗ್ ಆಗಲಿ ಇದಾಗಲಿ ಮಾಡಲಿಕ್ಕಿಲ್ಲ ಅಲ್ಲಿ ಅಂತ ಒಂದು ಅದ್ಭುತವಾದ ನಗರ. ಅದನ್ನು ಅಂದರೆ ನವೀಕರಣ ಮಾಡುವಾಗ ಪೇಂಟನ್ನೆಲ್ಲ ಹಾಗೆ ಉಳಿಸ್ಕೊಂಡು ಅದಕ್ಕೆ ಹಳೆಯದಕ್ಕೆ ಆಗದ ಹಾಗೆ. ಹೌದು, ಹಳೆಯ ಏನು ಅವರ ಆರ್ಕಿಟೆಕ್ಚರ್, ಅದಕ್ಕೇನು ಗೋತಿಕ್ ಏನೇನು ಅವ್ರದ್ದು ಇದೆ, ಒಂದೊಂದು ಬಿಲ್ಡಿಂಗ್ ಒಂದೊಂದು ಇದು ಹೇಳ್ತಾರೆ ಅವರು. ಅದು ಆರ್ಕಿಟೆಕ್ಟ್ನವ್ರಿಗೆ ಅಷ್ಟು ಗೊತ್ತಾಗ್ತದೆ. ನಮ್ಗೆ ಏನಂದರೆ ನಾವು ಚಂದ ಸವಿಯೋರು, ಚಂದವನ್ನು ತೋರಿಸೋರು. ಸೊ ಆ ಒರಿಜಿನಾಲಿಟಿಯನ್ನು ಹಾಗೆ ಉಳಿಸ್ಕೊಂಡು ಅವರು ತೋರಿಸ್ತಾರೆ. ಹೌದು ಹೌದು, ಅದು ಸಾರಾಂಶ. ಮತ್ತೆ ಪ್ಯಾರಿಸು ನೋಡ್ಲಿಕ್ಕೆ ಹೋದರೆ ತುಂಬ ಇದೆ, ಮ್ಯೂಸಿಯಂ ಇದೆ, ಆಮೇಲೆ ಲೈಬ್ರರಿ ಎಲ್ಲ ಭಾಳ ಫೇಮಸ್ಸು ಪ್ಯಾರಿಸ್ಸು. ಆರ್ಟ್ ವರ್ಕ್ಗಳಿಗೆ ತುಂಬ ಫೇಮಸ್ ಆರ್ಟು. ಹೌದು ಹೌದು. ಮತ್ತು ಪ್ಯಾರಿಸ್ ಪರ್ಫ್ಯೂಮು, ಎಲ್ಲ ಪರ್ಫ್ಯೂಮೇ ಫೇಮಸ್ಸು, ಆಯಿತಾ. ಹೀಗೆ ಪ್ಯಾರಿಸನ್ನು ಅದ್ಭುತವಾಗಿ ನೋಡ್ಬೋದು ನಾವು. ಆಮೇಲೆ ಇನ್ನೊಂದು ನಾವು ಫ್ರಾನ್ಸಲ್ಲಿ ಸ್ಟಾರ್ಸ್ಬರ್ಗ್ ಅಂತ ಒಂದು ನಗರವನ್ನು ತೋರಿಸ್ತೇವೆ. ಈ ಸ್ಟಾರ್ಸ್ಬರ್ಗು ಯಾಕೆ ಫೇಮಸ್ ಅಂತ ಹೇಳಿದರೆ, ಒಂದು ಅದ್ಭುತವಾದ ನಗರ. ಅಲ್ಲಿನ ಚರ್ಚನ್ನು ನೋಡಬೇಕಾದಂಥ ಹಳೇ ಇದು ಚರ್ಚ್. ಅದು ತುಂಬ, ಹೌದು, ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಆಮೇಲೆ ಸ್ಟಾರ್ಸ್ಬರ್ಗಲ್ಲಿ ನಾವು ನಮ್ಮ ವಿಶ್ವಸಂಸ್ಥೆ ಇದಿದೆಯಲ್ಲ, ಆ ಹೆಡ್ ಕ್ವಾರ್ಟರ್ ಅಲ್ಲೇ ಇರೋದು. ಅದು ಈಗ ರೆಡಿಯಾಗಿದೆ. ಮೊನ್ನೆ G7 ಎಲ್ಲ ಅಲ್ಲೇ ನಡೆದಿದೆ, ಫ್ರಾನ್ಸಲ್ಲಿ ನಡೀತು ಅಂತ ಹೇಳ್ತಾರೆ. ಅದು ಈ ಸ್ಟಾರ್ಸ್ಬರ್ಗಲ್ಲೇ ಆಗಿದ್ದು. ಆಮೇಲೆ ನಾವು ಈ ಯುರೋಪ್ ಏನು 16 ಡೇಸಲ್ಲಿ ನಾವು ಬಂದಾವಾಗ ನಾವು ಇಂಗ್ಲೆಂಡಲ್ಲಿ ಲಂಡನ್ ತೋರಿಸ್ತೀವಿ. ಲಂಡನ್ ಹೇಳಿದ್ರಿ. ಪ್ಯಾರಿಸ್ ಮತ್ತು ಸ್ಟಾರ್ಸ್ಬರ್ಗ್ ಫ್ರಾನ್ಸಲ್ಲಿ. ಆಮೇಲೆ ಇನ್ನೊಂದು ಕಂಟ್ರಿ ಬಂದು ಬೆಲ್ಜಿಯಂ ವಜ್ರ ಎಲ್ಲ ಕೇಳಿರ್ಬೋದು, ಭಾಳ ಫೇಮಸ್. ಬೆಲ್ಜಿಯಂ ಚಾಕ್ಲೇಟು ಫೇಮಸ್, ಈಗೆಲ್ಲ ಸಿಗುತ್ತೆ. ಹೌದು, ಬೆಲ್ಜಿಯಮು ಒಳ್ಳೆ ಬ್ರಸೆಲ್ಸ್ ಅಂತ ಅದರ ನಗರ, ತುಂಬ ನೀಟ್ ಆ್ಯಂಡ್ ಕ್ಲೀನು, ಅದ್ಭುತವಾಗಿದೆ. ವಾಕಿಂಗ್ ಮಾಡ್ಕೊಂತ ತಿರುಗಾಡೋದಕ್ಕೆ ಭಾಳ ಖುಷಿ ಅನಿಸ್ತದೆ. ಆಮೇಲೆ ಅಲ್ಲಿಯೂ ಸಹ ಒಂದು ಐಫೆಲ್ ಟವರ್ ಥರದ್ದೇ ಒಂದು ಸ್ಮಾರಕ ಒಂದಿದೆ, ಅವ್ರು ಕಟ್ಟಿದ್ದಾರೆ. ಅದಕ್ಕೆ ಅಟೋಮಿಯಂ ಅಂತ ಹೇಳ್ತೀವಿ. ಅದು ಸಹ ನಾವು ಅಲ್ಲಿಯೂ ಸಹ ಫೋಟೋ ಇದೆಲ್ಲ ತೆಗೆಸ್ತೀವಿ. ಆಮೇಲೆ ನಾವು ಇದು ಬೆಲ್ಜಿಯಮಲ್ಲಿ ನೋಡುವಂಥದ್ದು. ಮತ್ತು ಇನ್ನೊಂದು ಕಂಟ್ರಿ ಬಂದು ನಾವು ನೆದರ್ಲ್ಯಾಂಡ್ಸ್. ಹೌದು, ನೆದರ್ಲ್ಯಾಂಡ್ಸ್ ಅಂತ ಹೇಳಿದ್ರೆ ಅದು ಎಲ್ಲಿ ನೋಡಿದ್ರೂ ನೀರು. ನೆದರ್ಲ್ಯಾಂಡ್ಸ್ ಹೇಗಿದೆ ಅಂದರೆ ನೀರಿನ ಮಟ್ಟ ಮೇಲಿದೆ, ನೆದರ್ಲ್ಯಾಂಡ್ಸ್ ಕೆಳಗಡೆ ಇದೆ ಅಂತ. ಕರೆಕ್ಟ್, ಕೇಳಿದ್ದೀನಿ ಹಂಗೆ. ಅದಕ್ಕೆ ಆ ವಾಟರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ವರ್ಲ್ಡಲ್ಲಿ ಅವರಷ್ಟು ಟಾಪ್ ಯಾರೂ ಇಲ್ಲ ಅಂತ ಹೇಳ್ತಾರೆ. ವಾಟರ್ ಲೆವೆಲನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಇದನ್ನೆಲ್ಲ ಅವರು ಬಹಳ ಟೆಕ್ನಾಲಜಿ ಇದಿದೆ ಅಂತೆ. ಮತ್ತು ಈ ರಿನ್ಯೂವಬಲ್ ಎನರ್ಜಿ ಬಗ್ಗೆ ತುಂಬ ಅಲ್ಲಿ ರಿಸರ್ಚ್ ಎಲ್ಲ ನಡೀತಾ ಇದೆ ಅಂತ ಕೇಳಿದ್ದೀನಿ. ಹೌದು.
ನೆದರ್ಲ್ಯಾಂಡ್ಸು ಅದ್ರದ್ದು ಆಮ್ಸ್ಟರ್ಡಮ್ ಅಂತ ನಗರ, ಹೌದು ಹೌದು, ಅದೊಂದು ಅದು ತುಂಬಾ ಅದ್ಭುತವಾಗಿದೆ. ಚಂದ. ಹೌದು, ಅಲ್ಲಿಂದ ಒಂದು ಮಧುರಾ ಡಾಮ್ ಅಂತ ಒಂದು ಏರಿಯಾ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಅವ್ರದ್ದು ಮಿನಿಯೇಚರ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಿಟಿ ಅಂದರೆ ಹೇಗಿರಬೇಕು ಅದನ್ನೆಲ್ಲ ಒಂದು ಮಾಡಿದ್ದಾರೆ. ಹೌದು. ಆಮೇಲೆ ನಾವು ಆಮ್ಸ್ಟರ್ಡಮಲ್ಲಿ ಆ ಕೆನಲ್ ಇದೆ, ಕೆನಲ್ ಅದರಲ್ಲಿ ನಾವು ಸಿಟಿ ಮಧ್ಯದೇ ಇರುತ್ತೆ ಅಂತ. ಹೌದು, ಅದರಲ್ಲಿ ನಾವು ಬೋಟಿಂಗ್ ಮಾಡಿಸ್ತೀವಿ. ಓ, ಆಮೇಲೆ ಇನ್ನೊಂದು ಅವ್ರದ್ದು ಈ ಶೂ, ಮತ್ತು ಈ ಅದು ಶೂ ಅಂದರೆ ನಮ್ಮ ಈ ಲೆದರ್ ಶೂ ಅಲ್ಲ, ವುಡನ್ ಶೂ. ವುಡನ್ ಶೂ ಮುಂದೆ ಮುಂಚೆ ಎಲ್ಲ ಈ ಹೊಲಕ್ಕೆ ಹೋಗುವ ರೈತರು ಆ ಕಾಲದಲ್ಲಿ ಫಾರ್ಮರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರಂತೆ, ಹುಗಿಬಾರ್ದು ಅಂತ ಹೇಳಿ, ಕಾಲು ಹುಗಿಯೋದು ಇದಕ್ಕೆಲ್ಲ. ಯಾಕೆಂದರೆ ನೀರು ವಾಟರ್ ಲೆವೆಲ್ ಜಾಸ್ತಿ ಅಲ್ವಲ್ಲ. ಆದರೆ ಇವತ್ತಿನ ದಿನ ಅದು ಆ ಶೂ ಉಪಯೋಗಿಸೋರು ಕಡಿಮೆ ಆಗಿದ್ದಾರೆ. ಬಟ್ ಎಲ್ಲ ಫ್ರೆಂಡ್ಲಿಯಾಗಿ ದುಡ್ಡು ಗಿಫ್ಟ್ಗೆ ಮತ್ತು ಏನೇನೋ ಒಂದು ಅವ್ರದ್ದೇ ಒಂದು ನಂಬಿಕೆ ಪ್ರಕಾರ ಕೊಡ್ತಾರೆ. ಆಮೇಲೆ ಚೀಸ್ಗೆ ಭಾಳ ಫೇಮಸ್ಸು. ನಿಮ್ಮ ಆಮ್ಸ್ಟರ್ಡಮು ಈ ಚೀಸ್ ಎಲ್ಲ ಮಾಡ್ತಾರಲ್ಲ, ಹೌದು, ಅದರ ಫ್ಯಾಕ್ಟ್ರಿಗಳು ತುಂಬ ಇದೆ. ಆಮೇಲೆ ನಿಮಗೆ ಇನ್ನೊಂದೇನೆಂದರೆ, ನಾವು ವೀಲ್ ಬರುತ್ತಲ್ಲ, ಯಾವುದು ಈ ಗಾಳಿ ಯಂತ್ರ ನಾವು ಈಗ ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ನಾವು ಚಿತ್ರದುರ್ಗ ಅಲ್ಲೆಲ್ಲ ನೋಡ್ತಾ ಇದ್ದೀವಿ. ಇದನ್ನು ಪ್ರಪ್ರಥಮವಾಗಿ ಎಷ್ಟೋ ನೂರಾರು ವರ್ಷಗಳ ಹಿಂದೆ ಅಲ್ಲಿ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಆಮ್ಸ್ಟರ್ಡಮಲ್ಲಿ. ಅದು ಎಲ್ಲ ನೋಡುವಂಥದ್ದು ತುಂಬ ಅದ್ಭುತವಾಗಿದೆ ಆಮ್ಸ್ಟರ್ಡಮು. ಇದು ಒಂದು ಕವರ್ ಮಾಡ್ತೀವಿ. ಆಮೇಲೆ ನಾವು ಮತ್ತೊಂದು ಕಂಟ್ರಿ ಅಂದರೆ ಎಲ್ಲರಿಗೂ ಇರುವಂಥದ್ದು ಜರ್ಮನಿ. ಹೌದು, ಜರ್ಮನಿಗೆ ಬಹಳ ಕ್ರಾಂತಿಯಾದಂತಹ ಜಾಗ ಅದು. ಕಾರುಗಳು, ಬೆನ್ಸ್ ಕಾರುಗಳು. ಜರ್ಮನಲ್ಲಿ ಇನ್ನೊಂದೇನೆಂದರೆ, ನಿಮಗೆ ಜರ್ಮನಲ್ಲಿ ರೋಡಲ್ಲಿ ಸ್ಪೀಡ್ ಲಿಮಿಟ್ ಇಲ್ಲ. ಇಲ್ಲಿನ ಥರ ನಿಮಗೆ 150 ಕಿಲೋಮೀಟರ್ ಹೋದರೆ ಅಲ್ಲಿ ಫೈನ್ ಹಾಕೋರು ಯಾರೂ ಇಲ್ಲ. ಸೊ ಅವ್ರಿಗೆ ಅಂದರೆ ಅವ್ರದ್ದು ಟೆಕ್ನಾಲಜಿ ಮತ್ತು ಅವ್ರ ರೋಡು ಅದಕ್ಕೆ ಅವ್ರದ್ದು ಒಂದು ಅವ್ರ ಗ್ಯಾರಂಟಿ. ಹೌದು, ಅಲ್ಲಿ ನಾವು ಒಂದು ಬ್ಲ್ಯಾಕ್ ಫಾರೆಸ್ಟ್ ಅಂತ ಒಂದು ಫಾರೆಸ್ಟ್ ರೀಜನ್ನಲ್ಲಿ ಹೋಗ್ತೀವಿ. ತುಂಬ ಅದ್ಭುತವಾದಂಥ ಸೀನ್ರಿ. ಅದಾಗಿ ನಾವು ಜರ್ಮನಲ್ಲಿ ಈ ಟುಕ್ ಕ್ಲಾಕ್ ಅಂತ ಒಂದು ಬರುತ್ತೆ, ಭಾಳ ಫೇಮಸ್ ಅದು ಕ್ಲಾಕ್. ಆ ಒಂದು ಸ್ಪಾಟಲ್ಲಿ ನಿಲ್ಲಿಸಿ ಅಲ್ಲಿ ತೋರಿಸ್ತೀವಿ. ಆ ಕ್ಲಾಕು ಒಂದು ಅದ್ಭುತವಾದಂಥ ಕ್ಲಾಕ್ ಅದು ಫೇಮಸ್. ಅವರು ಮುಂಚೆ ಹೇಳಿದ್ನಲ್ಲ, ವಾಚು, ಎಲೆಕ್ಟ್ರಾನಿಕ್ಕು, ಆಟೋಮೊಬೈಲ್ಸಿಗೆಲ್ಲ ಫೇಮಸ್ಸು. ಅದಕ್ಕೆ ತಕ್ಕಂತೆ ಅದೊಂದಿದೆ. ಆಮೇಲೆ ನಾವು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತೀವಿ. ಸ್ವಿಟ್ಜರ್ಲ್ಯಾಂಡ್ ಅಂದ ತಕ್ಷಣ ಜನರಿಗೆ ಬರೋದೇ ಏನು, ಅತ್ಯದ್ಭುತವಾದಂಥ ಮೌಂಟೇನ್ಸು, ಆಮೇಲೆ ಲೇಕ್ಸು. ಇದು ಅದರದ್ದು ಮುಖ್ಯವಾದಂಥ ಇದು ಜುರಿಚ್ ಅಂತ ಒಂದು ಊರಿದೆ. ಆಮೇಲೆ ಬರ್ನ್ ಅಂತ ಕ್ಯಾಪಿಟಲ್ ಸಿಟಿ. ಆಮೇಲೆ ನಾವು ಮೌಂಟ್ ಇಟ್ಲಿಸ್ಗೆ ಕೇಬಲ್ ಕಾರು. ಇಲ್ಲಿಯೂ ಹಾಗೆ ಹೇಳಿದೆ, ಮಸ್ಟ್ ಸಿ ಆ್ಯಕ್ಟಿವಿಟೀಸ್ ನಮ್ಮಲ್ಲಿ ಇನ್ಕ್ಲೂಡ್ ಇರ್ತದೆ. ಆಮೇಲೆ ನೀವು ದುಡ್ಡು ಇಡೋದಾದರೆ ಸ್ವಿಸ್ ಬ್ಯಾಂಕಿಗೆ ಹೋಗ್ಬೋದು, ಅಲ್ಲಿ ಸ್ವಿಸ್ ಬ್ಯಾಂಕಿಗೂ ಎಲ್ಲ ಹೋಗಿ ಬರ್ಬೋದು. ಅದ್ಭುತವಾದಂಥ. ಹೌದು. ಆಮೇಲೆ ಈ ಮೌಂಟೇನ್ಸ್ ಅಂತ ಹೇಳಿದಾಗ, ಮೌಂಟ್ ಇಟ್ಲಿಸ್ ಲೈಫಲ್ಲಿ ಒಂದು ಸಲ ವಿಸಿಟ್ ಮಾಡಲೇಬೇಕಾಗಿದ್ದಂಥ ಒಂದು ಇದು. ಆಮೇಲೆ ಅಲ್ಲಿ ಈ ನಮ್ಮ ಹಿಂದಿ ಒಂದು ಚಲನಚಿತ್ರ ದಿಲ್ ವಾಲೆ ದುಲ್ಲಾನೆ ಅಲೆ ಜಾಯಂಗೆ, ಹೌದು, ಆ ಚಿತ್ರ ಶೂಟಿಂಗ್ ಆದ ಜಾಗ ಎಲ್ಲ ಇದೆ. ಆ ಬ್ರಿಡ್ಜಿಗೆ ಒಂದು ಬ್ರಿಡ್ಜ್ ಇದೆ. ಅದು ಆ್ಯಕ್ಚುಲಿ ನಾರ್ಮಲ್ ಒಂದು ವುಡನ್ ಬ್ರಿಡ್ಜ್. ಅದಕ್ಕೀಗ DDLG ಬ್ರಿಡ್ಜ್ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಅದರಲ್ಲಿ ಒಂದು ಸೀನ್ ಶೂಟಿಂಗ್ ಆಗಿದೆ. ಆ ಸಿನಿಮಾಗಳ ವರ್ಷಗಟ್ಟಲೆ ಓಡಿತ್ತು ಇಂಡಿಯಾದಲ್ಲಿ. ಹೌದು, ಆದರೆ ಈವಾಗಲೂ ಜನಕ್ಕೆ ನಾವು ಅಲ್ಲೋಗಿ DDLG ಬ್ರಿಡ್ಜ್ ಅಂತ ಒಂದು ಫೋಟೋ ತೆಗೆಸ್ತೇವೆ. ಅದು ಒಂದು ಅದ್ಭುತವಾಗಿದೆ. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ಗಿಂತ ಇನ್ನೂ ಒಂದು ಅದ್ಭುತವಾದ ಕಂಟ್ರಿ ಅಂದರೆ ಆಸ್ಟ್ರಿಯಾ. ಆಸ್ಟ್ರಿಯಾನೂ ಹಾಗೆ ತುಂಬ ಬ್ಯೂಟಿಫುಲ್ ಕಂಟ್ರಿ. ಆಸ್ಟ್ರಿಯಾದಲ್ಲಿ ನಾವು ಇದಕ್ಕೆ ಅವ್ರದ್ದು ಈ ಸರೋಸ್ಕಿ ಅಂತ ಕೇಳಿರ್ಬೋದು, ಆಭರಣಗಳಿಗೆ ವರ್ಲ್ಡ್ ಫೇಮಸ್. ಆ ಸರೋಸ್ಕಿ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗ್ತೀವಿ ನಾವು. ಅದು ಬಹಳ ಅದ್ಭುತವಾಗಿದೆ ಮ್ಯೂಸಿಯಂ. ಆಮೇಲೆ ನೀವು ಆರ್ನಮೆಂಟ್ಸ್ ಎಲ್ಲ ಬೇಕಾದರೆ ತೊಗೊಳ್ಬೋದು. ಹೌದಾ? ಅದು ಒಂದು ಅದ್ಭುತವಾಗಿದೆ. ಹಾಗೆ ಇನ್ನೂ 2 ಸ್ಮಾಲ್ ಕಂಟ್ರೀಸ್ ಬರುತ್ತೆ ಈ ಟೂರಲ್ಲಿ. ಏನಂದರೆ, ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಕಂಟ್ರಿಯಲ್ಲಿ ಮಾಡ್ತೀರಿ, ಲಂಚ್ ಇನ್ನೊಂದು ಕಂಟ್ರಿ, ಡಿನ್ನರ್ ಮತ್ತೊಂದು ಕಂಟ್ರಿ. ಒಂದೇ ದಿವಸ 3 ದೇಶ. 3 ದೇಶದಲ್ಲಿ 3. ನೀವು ಬೆಳಿಗ್ಗೆ ಹೇಳೋದೊಂದು ಕಂಟ್ರಿ, ಮಧ್ಯಾಹ್ನ ಲಂಚ್ ಮಾಡೋದೊಂದು ಕಂಟ್ರಿ, ನೈಟ್ ಡಿನ್ನರ್ ಇನ್ನೊಂದು ಕಂಟ್ರಿ. ವಂಡರ್ಫುಲ್. ಹಾಗೆ ಲಿಕ್ಟೆನ್ಸ್ಟೈನ್ ಅಂತ ಒಂದು ಅದ್ಭುತವಾದಂಥ ಇದು, ವಾಡೂಸ್ ಅಂತ ಅದರದ್ದು ಇದು. ಅಲ್ಲಿಯೂ ಸಹ ನಾವು ಹೋಗ್ತೇವೆ. ಅಲ್ಲಿ ಲಿಕ್ಟೆನ್ಸ್ಟೈನ್ ಅಂದರೆ ಒಂದು ಸಣ್ಣ ದೇಶ, ಈ ರಿಚೆಸ್ಟ್ ದೇಶಗಳಲ್ಲಿ ಅದು ಒಂದು ಬರ್ತದೆ. ಇನ್ನೊಂದು ಲಕ್ಸಂಬರ್ಗ್ ಅಂತ, ಇದು ಒಂದು ಸ್ಮಾಲ್ ಕಂಟ್ರಿ. ಇದು ರಿಚೆಸ್ಟ್ ಕಂಟ್ರಿಯಲ್ಲಿಯೂ
ಅದು ಇದೆ. ಅಲ್ಲಿ ಎಲ್ಲ ಜನರೆಲ್ಲ ರಿಚ್ಚೇ, ಹಾ. ಬಡವ ಅನ್ನೋರು ಯಾರೂ ಇಲ್ಲ. ಆ ಕಂಟ್ರಿಗೂ ವಿಸಿಟ್ ಮಾಡ್ತೀವಿ ಈ ಟೂರ್ಗಳಲ್ಲಿ. ಹಾ. ಇನ್ನೆಲ್ಲದಕ್ಕಿಂತ ಮತ್ತೊಂದು ಅದ್ಭುತವಾದ ದೇಶ ಅಂದರೆ ಇಟಲಿ. ಇಟಲಿ. ಇಟಲಿ ಅಂತ ಹೇಳಿದರೆ ರೋಮ್, ಸೀಸರ್, ನೀವು ಎಲ್ಲ ಜೂಲಿಯನ್ ಸೀಸರು ಎಷ್ಟು ಹಿಂದೆ ಹೋಗ್ತೀರಿ. ನಾಟಕ ಎಲ್ಲ ನೆನಪಾಗುತ್ತೆ. ಹೌದು, ಭಾಳ ಅದ್ಭುತವಾದಂಥ ಆರ್ಕಿಟೆಕ್ಚರು. ಆಮೇಲೆ ಇಟಲಿ ಅಂತ ಹೇಳಿದರೆ ಕಲ್ಚರ್ಗೆಲ್ಲ ಭಾಳ ಫೇಮಸ್ಸು. ಕರೆಕ್ಟ್. ಹಿಸ್ಟ್ರಿಯು ತುಂಬ ದೊಡ್ಡ ಹಿಸ್ಟ್ರಿ ಇದೆ. ತುಂಬ ದೊಡ್ಡ ಸಿವಿಲೈಸೇಷನ್ ಆಗಿದೆ. ಇಲ್ಲಿ ಒಂದು ನಗರ ಇದೆ ವೆನೀಸ್ ಅಂತ. ಅವರು ವೆನೀಸಿಯಾ ಅಂತಲೂ ಹೇಳ್ತಾರೆ, ನಾವೆಲ್ಲ ಇಂಗ್ಲೀಷಲ್ಲಿ ಹೇಳುವಾಗ ವೆನೀಸ್ ಅಂತ. ಇಟಲಿ ಭಾಷೆಯವರು ಅವರದ್ದು ಯಾವುದೇ ಕೊನೆಯ ವರ್ಡ್ ಹೆಚ್ಚಾಗಿ ಲಿಯಾ ಆಗುತ್ತೆ. ನಾವು ಇಟಾಲಿ ಅಂತೀವಿ, ಅವರು ಇಟಾಲಿಯಾ ಅಂತಾರೆ. ಈಗ ನಾನು ಹೇಳಿದ್ದಲ್ಲ, ವೆನೀಸ್ಗೆ ವೆನೀಸಿಯಾ ಅಂತಲೇ ಹೇಳ್ತಾರೆ. ಈ ವೆನೀಸ್ ಅನ್ನೋದು ನಗರವು ಬಹಳ ಅದ್ಭುತ. ಅದು ಸಮುದ್ರದ ಮಧ್ಯೆ ಇರುವಂಥ ನಗರ, ರೋಡೇ ಇಲ್ಲ. ನಿಮಗೆ ಎಲ್ಲ ಅವರು ಯಾವುದೋ ಒಂದು ಹಿಸ್ಟ್ರಿ ಬರ್ತದೆ, ಅವ್ರ ಮೇಲೆ ಆಕ್ರಮಣ ಆಗುವಾಗ ಅವ್ರು ಸೇಫ್ ಆಗಲಿಕ್ಕೋಸ್ಕರ ಸಮುದ್ರಕ್ಕೆ ಹೋಗಿ ಇರ್ತಾರೆ ಅಂತ. ಇಲ್ಲಿ ನೀವು ಒಂದು ಮನೆಯಿಂದ ಒಂದು ಮನೆಗೆ ನೀವು ಹೇಗೆ ಕಾಲ್ನಡಿಗೆಯೋ ಅಥವಾ ಕಾರೋ ಬಸ್ಸಲ್ಲೋ ಹೋಗ್ತಿರಲ್ಲ, ಅಲ್ಲಿ ಹಾಗೆಲ್ಲ ಬೋಟಲ್ಲೇ ಹೋಗೋದು ಒಂದು ಮನೆಯಿಂದ ಒಂದು ಮನೆಗೆ. ಅಲ್ಲಿ ಈಗ ನಾವೇನು ಬೀದಿ ಅಂತ ಹೇಳ್ತೀವಿ, ಅಲ್ಲಿ ಕ್ಯಾನಲ್, ಎಲ್ಲ ಕ್ಯಾನಲಲ್ಲೇ ಹೋಗೋದು, ಬೋಟಲ್ಲೇ ಹೋಗೋದು. ಎಲ್ಲಿ ಮೇನ್ಲ್ಯಾಂಡಿಗೆ ಬರಬೇಕಂದ್ರೂ ಬೋಟು, ಅವರಲ್ಲಿ ಇಂಟರ್ಲ್ಯಾಂಡಲ್ಲಿ ಹೋಗಬೇಕಾದ್ರೂ ಬೋಟು. ಅದ್ಭುತವಾದ ನಗರ. ಮತ್ತು ಅಷ್ಟರ ಮಧ್ಯೆ ದೊಡ್ಡ ದೊಡ್ಡ ಚರ್ಚು, ಆಮೇಲೆ ದೊಡ್ಡ ಬಜಾರು, ದೊಡ್ಡ ಸ್ಟ್ರೀಟು, ಕೆಫೇಸು, ರೆಸ್ಟೋರೆಂಟ್ಸು, ಮನೆಗಳು ತುಂಬ ಇದೆ. ವೆನೀಸ್ ಅನ್ನೋದು ನಗರವೇ ಇದು. ನಾವು ಹಿಂದಿ ಪಿಕ್ಚರಲ್ಲಿ ಅದು ಸಿಲ್ಸಿದ ಯಾವುದೋ ಒಂದು ಪಿಕ್ಚರಲ್ಲೂ ಸಹ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ವೆನೀಸಿಯ ನಗರ ನೋಡೋದು ಒಂದು ಅದ್ಭುತ. ಆಮೇಲೆ ಇನ್ನೊಂದು ಬಂದು ರೋಮ್ ಅಂತೂ ಕೇಳಿದ್ದೀರ, ಆ ಕೊಲೋಸಿಯಮ್ಮು. ಆಮೇಲೆ ರೋಮಲ್ಲಿ ಒಂದು ಇತಿಹಾಸವೇ ನಡೆದು ಹೋದಂಥ ನಗರ. ಹಾಗೆ ಇನ್ನೊಂದು ಪಿಸಾ ವಾಲು ಗೋಪುರ ಕೇಳಿದ್ದೀರಾ? ಹೌದು, ಅದು ವಾಲ್ಕೊಂಡೆ ಇದೆ ಅಂತ ಹೇಳಿ. ಹೌದು, ಅದನ್ನು ನೋಡುವಂಥದ್ದು ತುಂಬ. ಅಂದರೆ ಇದು ಈ ಟೂರ್ ಇದೆಯಲ್ಲ, ನಿಮ್ಗೊಂಥರ ಟ್ರೆಜರಿ ಥರ, ಖಜಾನೆ ಅಂತಾರೆ, ಪ್ರವಾಸದ ಊರುಗಳ ಖಜಾನೆ ಇದು. ತುಂಬ ಇದೆಲ್ಲದ್ರ ಜೊತೆಗೆ ಇನ್ನೂ ಒಂದು ಕ್ರೈಸ್ತರಿಗೆ ಪವಿತ್ರವಾದ ಸ್ಥಳ ವ್ಯಾಟಿಕನ್ ಸಿಟಿ. ಕರೆಕ್ಟ್. ಎಷ್ಟು 1 ಕಿಲೋಮೀಟ್ರು ಇಲ್ಲ, ಒಂದು ದೊಡ್ಡ ಚರ್ಚು, ಮತ್ತು ಆ ಕ್ರೈಸ್ತ ಸಂಬಂಧಪಟ್ಟಂಥ ಜಾಗ, ಅದ್ಭುತವಾದ ಚರ್ಚ್ ಮಾತ್ರ. ಪೋಪನ ವಾಸಸ್ಥಾನ. 800 ಮೀಟರ್, 1 ಕಿಲೋಮೀಟರ್ ವ್ಯಾಪ್ತಿಯೂ ಇಲ್ಲ. ಅದು ಚಿಕ್ಕ ದೇಶ, ಜಗತ್ತಿನ ಅತಿ ಚಿಕ್ಕ ದೇಶ. ಅದನ್ನು ಸಹ ನೀವು ನೋಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಒಳ್ಳೆ ವಾಸ್ತುಶಿಲ್ಪ ಇರುವಂಥ ಚರ್ಚ್ಗಳು, ಆರ್ಟ್ ವರ್ಕ್ಗಳು ಎಲ್ಲ ಇದೆ ಅಂತ ಕೇಳಿದ್ದೀನಿ. ಹೌದಾ? ಯಾಕೆ ಅಂತ ಹೇಳಿದರೆ ಇಡೀ ವರ್ಲ್ಡಿಂದ ಅವರಿಗೆ ಆ ಚರ್ಚಿಗೆ ಡೊನೇಷನ್ಸು ಇದೆಲ್ಲ ಬರೋದ್ರಿಂದ ಒಂದು ಅದ್ಭುತ ಸೌಂದರ್ಯ ಇರುವಂಥ ಚರ್ಚ್. ಹೌದು. ಇದು ಏನಂತ ಹೇಳಿದರೆ ಇದೆಲ್ಲ ನಾವು ಇದು ನೋಡ್ಬೋದು. ಆಮೇಲೆ ಇನ್ನೊಂದು ಮಿಲಾನ್ ಅಂತ, ಫ್ಯಾಷನ್ ಸಿಟಿ ಅಂತ, ಅದಕ್ಕೂ ಭಾಳ ಫೇಮಸ್ ಫ್ಯಾಷನ್ನು. ಆಮೇಲೆ ಇದಕ್ಕೆಲ್ಲ ಅದು ಒಂದು ಒಳ್ಳೆ ನಗರ. ಹೌದೌದು. ಆದರೆ ಇಟಲಿಗೆ ಅಷ್ಟೆಲ್ಲ ಇದ್ರೂ ಸ್ವಲ್ಪ ಸ್ವಲ್ಪ ಈ ಪೊಲಿಟಿಕಲ್ ಇದರಿಂದಾಗಿ ಸ್ವಲ್ಪ ಹಿಂದಿದೆ ಅಂತ ಹೇಳ್ತಾರೆ. ಆದರೆ ಅವರ ಹಿಸ್ಟರಿ, ಅವರಲ್ಲಿರುವಂಥ ಆರ್ಕಿಟೆಕ್ಚರ್ ಅದೆಲ್ಲ ಭಾಳ ಶ್ರೀಮಂತವಾಗಿದೆ, ಮತ್ತು ಅದರಲ್ಲಿ ಬಹಳ ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ಬೋದು. ನಾವು ಹೀಗೆ ನಾವು ಮಿಲಾನಿಂದ ನಾವು ಬೆಂಗಳೂರಿಗೆ ಬೆಂಗಳೂರಿಗೆ ಅಂದರೆ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ, ಡೆಲ್ಲಿ, ದುಬೈ ಅಥವಾ ಹೀಗೆ ಮುಖಾಂತರವಾಗಿ ನಾವು ಬರ್ಬೋದು. ಸೊ ಇದೊಂದು 16 ದಿನದ ಕಾರ್ಯಕ್ರಮ ಆಗ್ತದೆ. ಹಾಗೆ ನಾವು ಈ ಮಸ್ಟ್ ಸಿ ಈ ಟೂರ್ಗಳು ಹೇಳಿದಾಗೆ ಎಲ್ಲ ಎಂಟ್ರಿ ಟಿಕೆಟ್ಗಳು ಇನ್ಕ್ಲೂಡ್ ಆಗಿರ್ತದೆ ಇದರಲ್ಲಿ. ಇನ್ನೊಂದು ವೆಜ್, ನಾನ್ ವೆಜ್, ಇವನ್ ಜೈನ್ಸ್ ಬಂದರೂ ಆಪ್ಷನ್ಸ್ ಇದೆ, ಫುಡ್ಡಲ್ಲಿ ಆಪ್ಷನ್ಸ್ ಇದೆ. ಇಂಡಿಯನ್ ರೆಸ್ಟೋರೆಂಟ್ಸು ಇಲ್ಲಿ ಎಲ್ಲ ಸಿಟಿಯಲ್ಲೂ ಹೇರಳವಾಗಿರೋದ್ರಿಂದ ಫುಡ್ಡಿನ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಮ್ಮದು ಎಕ್ಸ್ಪರ್ಟ್ಸ್ ಗೈಡ್ಸ್ ಇರೋದ್ರಿಂದ ಇದೊಂದು ಎಲ್ಲ ರೀತಿಯದು. ಆಮೇಲೆ ರೋಡ್ಸ್ ಎಲ್ಲ ಒಳ್ಳೆ ಗುಡ್ ಕಂಡೀಷನ್. ಆಮೇಲೆ ನಮ್ಮ ಕೋಚ್ಗಳೆಲ್ಲ ಮರ್ಸಿಡಿಸ್ಸು ಈ ಥರದ್ದು ಕೋಚ್ಗಳಾಗಿರೋದ್ರಿಂದ ಆ ತೊಂದರೆನೂ ಇಲ್ಲ. ಸೊ ಯಾವುದೇ ಏಜಿನವರು ಬೇಕಾದರೂ ಹೋಗಿ ಬರುವಂಥ ಒಂದು ಪ್ರವಾಸ ಇದು. ಇದನ್ನು ನಾವು ಅದಕ್ಕೆ 16 ದಿನ ಆದರೆ ಲಂಡನ್ ವಿತ್ ಯುರೋಪ್. ಓಕೆ. ಲಂಡನ್ ವಿತ್ 10 ಕಂಟ್ರೀಸ್ ಬರುತ್ತೆ. 10 ಪ್ಲಸ್ ಲಂಡನ್ ಪ್ಲಸ್ 10 ದೇಶ. 10 ದೇಶ ಅಂದರೆ ಫ್ರಾನ್ಸ್, ಬೆಲ್ಜಿಯಂ,
ನೆದರ್ಲ್ಯಾಂಡ್ಸ್, ಲಕ್ಸಂಬರ್ಗ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಲಿಕ್ಸ್ಟೆನ್ಸ್ಟೈನ್, ಆಸ್ಟ್ರಿಯಾ, ವ್ಯಾಟಿಕನ್ ಸಿಟಿ, ಇಟಲಿ. ಕಂಪ್ಲೀಟ್ ಯುರೋಪ್ ದರ್ಶನ ಆಗುತ್ತೆ. ಆಯ್ತಲ್ಲ, ಆಯಿತು. ಆಮೇಲೆ ಇನ್ನು ಅದು 13 ದಿನಕ್ಕೆ ಆದರೆ ನಾವು ಪ್ಯಾರಿಸಿಗೆ ಹೋಗ್ತೀವಿ. ಇವರಿಗೆ ಈ 10 ದೇಶ ಆಗ್ತದೆ. 13 ದಿನದಲ್ಲಿ 10 ದೇಶ ಓಕೆ. ಇನ್ನೂ ಯಾರಿಗಾದರೂ ಸಮಯದ ಅಭಾವ ಅಥವಾ ಬೇರೆ ಯಾವುದೋ ಕಾರಣ ಇದ್ದರೆ 9 ದಿನದಲ್ಲಿ ಓಕೆ ನಿಮಗೆ ಮೇಯ್ನ್ ಕೆಲವರಿಗೆ ಬೇಕು ಸ್ವಿಸ್ ಆ್ಯಂಡ್ ಪ್ಯಾರಿಸ್ ನೋಡಬೇಕು ಅಂತ, ಅವರಿಗೆ ಸ್ವಿಟ್ಜರ್ಲ್ಯಾಂಡು, ಆಮೇಲೆ ಫ್ರಾನ್ಸು, ಬೆಲ್ಜಿಯಮ್ಮು, ಆಮೇಲೆ ನೆದರ್ಲ್ಯಾಂಡ್ಸು ಮತ್ತು ನೀವು ಲಕ್ಸಂಬರ್ಗ್ ಇಷ್ಟು ನೋಡಿಕೊಂಡು ಅವರು ಬರ್ಬೋದು. ಓಕೆ. ಈ 9ನೇ ಒಂದು ಪ್ರವಾಸನೂ ಇದೆ. ಹಾಗೆ ವೀಸಾ ಎಲ್ಲ ಹೇಗೆ ಅಂತ ಬರುತ್ತೆ. ಕರೆಕ್ಟ್. ವೀಸಾ ಅಂತ ಹೇಳಿದ್ರೆ ಇಲ್ಲಿ ಇಂಗ್ಲೆಂಡ್ಗೆ ಬೇರೆ ವೀಸಾ ಇರುತ್ತೆ, ಇಂಗ್ಲೆಂಡ್ಗೆ ಬೇರೆ, UK ವೀಸಾ ಬೇರೆ ಇದೆ, ಓಕೆ. ಯುರೋಪ್ಗೆ ಬೇರೆ ವೀಸಾ ಆಗುತ್ತೆ. ಒಂದೇ ಬೇರೆ ವೀಸಾ ಬೇರೆ ಅಂದರೆ ಪಾಸ್ಪೋರ್ಟ್ ನಾವು ಬೇರೆ ಬೇರೆ ಎಂಬಸಿಗೆ ಕೊಡಬೇಕಾಗ್ತದೆ. ಈ ಯುರೋಪ್ ವೀಸಾಕ್ಕೆ ನಾವು ಶೆಂಜನ್ ವೀಸಾ ಅಂತ ಹೇಳ್ತೀವಿ. ಓಕೆ. ಸೊ ಇದಕ್ಕೆ UK ವೀಸಾಕ್ಕೆ ಒಂದು 15ರಿಂದ 20 ದಿನ ಇಟ್ಕೋಬೇಕಾಗತ್ತೆ. ಶೆಂಜನ್ ವೀಸಾಕ್ಕೆ ಒಂದು 15ರಿಂದ 20 ದಿನ ಬೇಕಾಗುತ್ತೆ. ಮತ್ತು ಅಪಾಯಿಂಟ್ಮೆಂಟ್ಸು ಖಾಲಿ ಇರಬೇಕಾಗತ್ತೆ. ಸೊ ಅದಕ್ಕೆ ಈಗ ನಾವು ಹೇಳೋದು, ಯಾರಿಗಾದರೂ ಬುಕ್ ಮಾಡಬೇಕಂದ್ರೆ ಈಗ ನೆಕ್ಸ್ಟ್ ಇರುವ ಗ್ರೂಪೆಲ್ಲ ಫುಲ್ ಆಗಿದೆ ಮತ್ತು ಆಲ್ರೆಡಿ ವೀಸಾ ಪ್ರೊಸೆಸಿಂಗ್ ನಡೀತಾ ಇದೆ. ನೆಕ್ಸ್ಟ್ ಏನಾದ್ರು ಸೆಪ್ಟೆಂಬರ್ ಅಕ್ಟೋಬರ್ಗೆ ಈಗಲೇ ಇವಾಗಲೇ ಪ್ಲ್ಯಾನ್ ಮಾಡಿದರೆ ಸೆಪ್ಟೆಂಬರ್ ಅಕ್ಟೋಬರ್ ಬ್ಯಾಚ್ಗೆ ಖಂಡಿತವಾಗಿ ಒಂದು ಒಳ್ಳೆ ಪ್ರವಾಸವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ. ಮತ್ತು ನಾವು ಆಯ್ಕೆ ಮಾಡೋ ಹೋಟೆಲ್ಲು, ಮತ್ತು ಇನ್ನೂ ನಮ್ಮಲ್ಲಿ ಕೆಲವರು ಹಣದ ವಿಚಾರದಲ್ಲೂ ಬರ್ತದೆ. ನಮ್ಮ ಪ್ರವಾಸ ಸಂಸ್ಥೆಗೂ ಬೇರೆಯವರಿಗೂ ರೇಟ್ ವಿಷಯದಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ ಅಂತಂದು ನಾವು ಮಾರ್ಕೆಟಲ್ಲಿ ಕೇಳಲ್ಪಟ್ಟಿದ್ದೀವಿ. ಯಾಕೆಂದರೆ ನಾವು ಒಂದು ಸಂಸ್ಥೆ ನಡೆಸೋರಾದಾಗ ನಾವು ಎಲ್ಲ ವಿಷಯಗಳ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಕರೆಕ್ಟ್. ಯಾಕೆ ನಿಮ್ಗಿಂತ ಅವರು 30,000 ಕಡಿಮೆ, 40,000 ಕಡಿಮೆ ಅಂತ ನಮ್ಮಲ್ಲಿ ಈ ಕ್ವಶನ್ಸು ಬರ್ತದೆ. 30,000 40,000 ಅಂತ ಹೇಳಿದರೆ ನಾವು ಯಾವುದೇ ಒಂದು ದೇಶಕ್ಕೆ ಹೋಗುವಾಗ ನಮ್ಮ ಕರೆನ್ಸಿ ನಡೆಯೋದಿಲ್ಲ. ನಾವೀಗ ನಾವು ನಮ್ಮ ಗ್ರಾಹಕರಿಂದ ನಾವು ಇಂಡಿಯನ್ ರುಪೀಸಲ್ಲೇ ಕಲೆಕ್ಟ್ ಮಾಡಿದ್ದಿದ್ರು ನಾವು ಅವರಿಗೆ ಟ್ರಾನ್ಸ್ಫರ್ ಮಾಡುವಾಗ ಯೂರೋನೋ ಡಾಲರು ಅಥವಾ ಇಂಗ್ಲೆಂಡ್ ಆದರೆ ಪೌಂಡಲ್ಲೋ ನಾವು ಪೇ ಮಾಡ್ತೀವಿ ಅವರ ಕರೆನ್ಸಿಲಿ. ಹೌದು. ಈಗ ಏನಾಗ್ತದೆ, ಒಂದೊಂದಾಗಿ ಕರೆನ್ಸಿ ಫ್ಲಕ್ಚುಯೇಷನ್ ಆಗ್ತಾ ಇರ್ತದೆ. ಕರೆಕ್ಟ್. ಎಷ್ಟು ಜಾಸ್ತಿ ಆಯಿತು, ಒಂದು 105ರಿಂದ 115ವರೆಗೆ ಹೋಯಿತು ಮೊನ್ನೆ ಯೂರೋ ರೇಟು. ಹೌದೌದು. ಇನ್ನೊಂದೇನೆಂದರೆ ನಾವು ಆಯಿತು ಒಂದು 30,000 ಜಾಸ್ತಿ ಅಂತ ಇಟ್ಕೊಳ್ಳೋ ಬೇರೆ ಟ್ರಾವೆಲ್ಸಿಗೆ. ಅದರಲ್ಲಿ 30,000 ಅಂತ ಹೇಳಿದರೆ ನಾವು 15 ದಿನ ಟೂರಲ್ಲಿ ಲೆಕ್ಕ ಹಾಕಿದವಾಗ ಒಂದು 200 ಯೂರೋ ಬರ್ತದೆ. 200 ಯೂರೋ ಅಂತ ಹೇಳಿದರೆ 15 ದಿನ ಇದು ಅಲ್ಲ 30 ದಿನಕ್ಕೆ 30,000 ಅಂತ ಹೇಳಿದ್ರೆ ಒಂದು 275ರಿಂದ 280 ಯೂರೋ ಬರುತ್ತೆ ಡಿಫ್ರೆನ್ಸ್. 280 ಯೂರೋ ಅಂತ ಹೇಳಿದರೆ ನೀವು 15-16 ದಿನ ಲೆಕ್ಕ ಹಾಕಿದವಾಗ ದಿನಕ್ಕೆ 10-12 ಯೂರೋ ಎಕ್ಸ್ಟ್ರಾ ನಾವು ತೊಗೊಂಡ್ವಿ ಅಂತ ಹೇಳ್ಬೋದು. ಆ 10-12 ಯೂರೋದಲ್ಲಿ ನಾವು ಬ್ರ್ಯಾಂಡೆಡ್ ಹೋಟೆಲ್ಸ್, ಕರೆಕ್ಟ್, ಅತ್ಯುತ್ತಮ ಊಟ, ಆಮೇಲೆ ನಮ್ಮ ಸಹ ಪ್ರಯಾಣಿಕರೆಲ್ಲ ಕರ್ನಾಟಕದವರು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೌದು. ಆಮೇಲೆ ಸಹ ಪ್ರಯಾಣಿಕರು ಕರ್ನಾಟಕದವರು, ಮತ್ತು ಮಸ್ಟ್ ಸಿ ಪ್ಲೇಸಸ್ ನಾವು ಒಂದು ಬಿಡೋದಿಲ್ಲ. ಆವಾಗ 10-12 ಯೂರೋ ಕಡಿಮೆ ಅಲ್ವಾ? ಕರೆಕ್ಟ್. ಈಗ ನಾನು ಇದು ಯಾಕೆ ಹೇಳಿದೆ ಅಂತ ಹೇಳಿದೆ, ಸಹ ಪ್ರಯಾಣಿಕರು ಕನ್ನಡದವರೇ ಆದರೆ ಏನು ಅಂತ ಹೇಳಿದರೆ, ಈ ಹಿಂದೆ ನಾನೊಂದು ಹೀಗೆ ನಮ್ಮ ಟೂರ್ ರನ್ ಆಗ್ತಿರುವಾಗ ನಾನು ಇಟಲಿಗೆ ಹೋದೆ. ಆಗಸ್ಟ್ 15 ಅಂತ 100% ನೆನಪಿದೆ. ಯಾಕೆ ಅಂತ ಹೇಳಿದರೆ ಆವತ್ತು ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಣೆ ಮಾಡಿದ್ವಿ. ಆವಾಗ ಏನಾಯಿತು, ನಾವು ನಮ್ಮ ಟ್ರಾವೆಲ್ಸ್ ಒಂದು 40-45 ಜನ ಇದ್ದರು. ಒಂದು ರೆಸ್ಟೋರೆಂಟ್, ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಕೊಡಿಸ್ತಾ ಇದ್ವಿ. ನಮ್ಮದು ಸ್ಪೆಷಲ್ ಮೆನು ಇಡ್ಲಿ, ಉತ್ತಪ್ಪ ಈ ಥರ ಎಲ್ಲ ಇತ್ತು. ಈಗ ಏನಾಯಿತು, ಇಲ್ಲಿ ಬೇರೆ ಬ್ಯಾಚ್ನು ಯಾವುದೋ ಒಂದು ಮುಂಬೈಯಲ್ಲಿ ಸಂಸ್ಥೆಯಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬಂದಿದ್ದ, ಮಂಗಳೂರಿನವರು 4 ಜನ ಇದ್ದರು. ಅವ್ರೇನು ಮಾಡಿದರು, ಅವರಿಗೆ ಇದೆ ಯಾಕೆಂದರೆ ಆ ಸಂಸ್ಥೆಯಲ್ಲಿ ಬುಕ್ ಆದವ್ರಿಗೆ ಪಂಜಾಬ್ನವರು 6 ಜನ ಇದ್ದಾರೆ, ಕಲ್ಕತ್ತಾದವರು 4 ಜನ ಇದ್ದಾರೆ, ಡೆಲ್ಲಿಯಿಂದ 4 ಜನ ಇದ್ದಾರೆ, ಮಡ್ರಾಸ್ನವರು 4 ಜನ ಇದ್ದಾರೆ, ಮಂಗಳೂರಿನವ್ರು ಇವ್ರು 4 ಜನ ಇದ್ದಾರೆ, ಬಾಂಬೆ ಅವರು ಒಂದು 10 ಜನ ಇದ್ದಾರೆ. ಈಗ ಅವ್ನು ಯಾವ್ದು ಮೆನು ಮಾಡಬೇಕು? ಇವ್ರಿಗೆ ಬೇಕಾದ್ದು ಅಂತ ಮಾಡೋಕ್ಕಾಗಲ್ಲ. ಆವಾಗ ಏನು ಅಂದರೆ ಇಂಡಿಯನ್ ಕಾಮನ್ ಮೆನು ಅಂತ ಇದೆ. ಇಂಡಿಯನ್ ಕಾಮನ್ ಮೆನು ಅಂದರೆ ಏನು ಗೊತ್ತಾ, ರೋಟಿ, ದಾಲು, ಮತ್ತೊಂದು ಯಾವುದೊಂದು ವೆಜಿಟೇರಿಯನ್ ಡಿಶಸ್ಸು, ಒಂದು ರೈಸ್ ಐಟಮ್ ಯಾವುದಾದ್ರೂ ಒಂದು ಕಲರ್ ಹಾಕಿ ಇಡ್ತಾರೆ, ಒಂದೆರಡು ಸೌತೆಕಾಯಿ, ಅದಂತೂ ಕಾಮನ್ ಮೆನುಲ್ಲಿ ಬರುತ್ತೆ,
ಒಂದು ನಾನ್ ವೆಜ್ ಅನ್ನು ಅದು ಇಟ್ಟಿರ್ತಾರೆ. ಇವರಿಗೆ ಬೇಜಾರಾಗುತ್ತೆ. ದಿನ ಎಷ್ಟು ದಿನ ಅಂತ ತಿಂತೀರಿ ಕಾಮನ್ ಮೆನು. ಕರೆಕ್ಟ್ ಬಟ್ ಅದೇ ನಮ್ಮದೇ ಕರ್ನಾಟಕದವರಾದರೆ ನಮ್ಮದೇ ಗ್ರೂಪ್ ಇರುತ್ತೆ. ಕರೆಕ್ಟ್ ವೈ ಅಡಿಗಾಸ್ ಅನ್ನೋದ್ರು ಇದರಲ್ಲಿ ಬಹಳ ಮಹತ್ವ ಇದೆ. ಕರೆಕ್ಟ್. ಆಮೇಲೆ ಒಂದ್ ಕಡೆ ಅಡುಗೆದು ನಮ್ಮ ಸಮಸ್ಯೆ ಆಗಲ್ಲ, ನಮ್ಮ ಲೋಕಲ್ ಫುಡ್ಡೇ ಸಿಗುತ್ತೆ. ನಾವು ಆಮೇಲೆ ಜೊತೆಗೆ ಭಾಷೆ ಕೂಡ ನನಗೆ ಅನ್ಸುತ್ತೆ ಅಲ್ವಾ, ಒಂದು ಫ್ಯಾಮಿಲಿ ಸಮೇತ ಹೋದಂಗೆ ಆಗುತ್ತೆ. ಹೌದು, ಏನೋ ಒಂದು ವಿಚಾರ ಗೊತ್ತಾಗಲಿಲ್ಲ ಅಂದರೆ ಬೇರೆಯವ್ರನ್ನ ಕೇಳಿ ತಿಳ್ಕೊಬೋದು. ಮತ್ತು ನಮ್ಮ ಸಮಾನ ಮನಸ್ಕರು ಇರ್ತಾರೆ. ಹೌದು, ಈಗ ಮಂಗಳೂರಿನವನು ಪಂಜಾಬಿನವ್ರ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾನೆ, ಕಷ್ಟ ಮಾಡ್ಲಿಕ್ಕೆ ಲ್ಯಾಂಗ್ವೇಜ್ ಕಷ್ಟ ಸಮಸ್ಯೆ ಆಗ್ತದೆ. ಆಗುತ್ತಲ್ಲ. ಹೌದು. ಇನ್ನೊಂದು ಈ ಊಟದ್ದು ಹೇಳಿದಲ್ಲ, ನಾವು ಸರವಣ ಭವನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಇಟ್ಕೊಳ್ಳೋಣ. ಸೌತ್ ಇಂಡಿಯನ್ ಮೆನು ಇರುತ್ತೆ, ಬೆಂಗಳೂರವ್ರಿಗೆ ಖುಷಿಯಾಗಿಬಿಡುತ್ತೆ. ಇಡ್ಲಿ ಅಲ್ಲ, ಅನ್ನ ಸಾಂಬಾರು ಸಾರು ಎಲ್ಲ ನೋಡಿದ ತಕ್ಷಣ. ಅದೇ ಪಂಜಾಬಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ, ಕಷ್ಟ, ಅವ್ರಿಗೂ ಕಷ್ಟ ಆಗುತ್ತೆ ಹಾಗೆ. ಸೊ ಅದೊಂದು ಹೌದೌದು, ಅದು ವ್ಯತ್ಯಾಸ ಇರ್ತದೆ. ಈ ಎಲ್ಲ ಕಾರಣಕ್ಕಾಗಿ ನೀವು $10-15 ಇದು ಯೂರೋ ಹೆಚ್ಚಿದೆ ಕಡಿಮೆ ಇದೆ ಅಂತಲ್ಲ, ನೀವು ಅಡಿಗಾಸ್ ಯಾತ್ರೆಯಲ್ಲಿ ಯುರೋಪ್ ಮತ್ತು ಇಂಗ್ಲೆಂಡ್ ಟೂರ್ ಬುಕ್ ಮಾಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಅಲ್ಲ, ನನಗೂ ಅನ್ಸುತ್ತೆ, ಯಾಕಂದ್ರೆ ಅದು ಕಂಫರ್ಟ್. ಈಗ ಯುರೋಪಿಗೆ ಪ್ರವಾಸ 16 ದಿನ ನಾವು ಪದೇ ಹೋಗೋಕ್ಕಾಗಲ್ಲ. ಸೊ ಹೋಗುವಾಗ ಒಂದು ಅತ್ಯುತ್ತಮವಾದ ಕಂಫರ್ಟ್ನೆಸ್ ಇರೋದು ಅಷ್ಟೇ ಮುಖ್ಯ ಆಗುತ್ತೆ. ಅಂದ್ರೆ ಅದೊಂದು ಒಳ್ಳೆಯ ಮೆಮೊರಿ ಆಗಿ ಉಳಿಯುತ್ತೆ ಲೈಫ್ ಲಾಂಗ್ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಬರೀ ಒಂದು ಕೆಲವು ಯೂರೋಗಳಿಗೋಸ್ಕರ ಯೋಚನೆ ಮಾಡೋದು ಸರಿ. ನಾವು ಅದಕ್ಕೆ ಹೇಳ್ತೇವೆ, ನಾವು ನಮ್ಮ ಯಾರಾದರೂ ಮುಂದೆ ಹೋಗೋ ಗ್ರಾಹಕರಿದ್ರೆ ನಮ್ಮ ಸಿಬ್ಬಂದಿ ವರ್ಗದವ್ರ ಹತ್ರ ಹಿಂದೆ ಟೂರ್ ಮಾಡಿದವ್ರದ್ದು ವಿಡಿಯೋಸ್ ಎಲ್ಲ ಇದೆ. ಅವ್ರು ಊಟ ಮಾಡಿದ್ರಿಂದ ಎಲ್ಲ ಹೇಳ್ತಾರೆ, ಅದನ್ನ ಸವಿರಿ ಅಂತ. ಅದನ್ನು ಕೇಳ್ಕೊಂಡೇ ಬುಕ್ ಮಾಡಿ. ಯಾಕೆಂತ ಹೇಳಿದ್ರೆ ನೀವು ಕೊಡುವಂಥ ಹಣ ಅತ್ಯುತ್ತಮವಾಗಿ ಅಂತಾರೆ, ಬಹಳ ಕಷ್ಟಪಟ್ಟು ದುಡಿದಂಥ ಹಣ, ಸಾಗೆ ಇನ್ವೆಸ್ಟ್ಮೆಂಟ್. ನಾನು ಅದಕ್ಕೆ ಹೇಳೋದು, ಯಾವತ್ತು ಆ ಹಣಕ್ಕೆ ಸರಿಯಾದ ಪ್ರತಿಫಲ, ಆ ವ್ಯಾಲ್ಯೂ ಬೇಕು ಅಂದರೆ ಒಂದು ಒಳ್ಳೆ ಹೋಟೆಲಲ್ಲಿ ಉಳ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಗ್ರ್ಯಾಂಡಾಗಿ ಹೋಗಬೇಕು. ನಾವು ಭಾರತದವರು ಅಂತ ಹೇಳಿದ್ರೆ ಯಾರಿಗಿಂತ ಕಡಿಮೆ ಅಂತ ನಾವು ಅವ್ರಿಗೆ ಸರಿ ಸಮಾನರಾಗಿ, ಕರೆಕ್ಟ್, ನಾವು ಒಂದು 4 ಸ್ಟಾರ್ ಹೋಟೆಲ್ಲು, ಒಳ್ಳೆ ಊಟ, ಒಳ್ಳೆ ಸೈಟ್ ಸೀಯಿಂಗು, ಮಸ್ಟ್ ಸೀನ್ ನೋಡುವಂಥದ್ದು, ಅದಕ್ಕೊಂದು $20 ಆಯಿತು, €20 ಆಯಿತು, 2,000 ಆಯಿತು, 3,000 ಆಯಿತು ಅಂತ ಎಂಟ್ರಿ ಟಿಕೆಟ್ ಆಯಿತು ಅಂತ ಬಿಟ್ಟು ಬಿಡೋದು. ಹೌದು, ಎಲ್ಲ ಮಾಡಿದ್ರೆ ಎಕ್ಸಾಂಪಲ್ ಹೇಳಿದ್ರಿ. ಈಗ ಐಫೆಲ್ ಟವರ್ಗೆ ಹೋಗಿ ಬುಡದಿಂದೆಲ್ಲ ನೋಡ್ಕೊಂಡು ನೋಡಿ ಆಯ್ತು ಅಂತ ಹೇಳೋದಕ್ಕಿಂತ ಅಲ್ಲಿ 3ನೇ ಫ್ಲೋರ್ಗೆ ಹೋಗಿ ಇಡೀ ಪ್ಯಾರಿಸ್ ಅನ್ನು ನೋಡಿದ್ರೆ ಅದರ ಒಂದು ದಶದ ಅನುಭವ ನಿಮ್ಗೆ ಲೈಫ್ ಲಾಂಗ್ ಇರುತ್ತಲ್ವಾ. ನೀವು ಇಲ್ಲಾದ್ರೆ ಬರೀ ಐಫೆಲ್ ಟವರ್ ಅಷ್ಟೇ ನೋಡ್ತೀರಿ. ಅದೇ ಐಫೆಲ್ ಟವರ್ ಟಾಪ್ಗೆ ಹೋದ್ರೆ ಹೌದು ಅಲ್ವಾ, ಬೇರೆ ಅಲ್ವಾ. ನೋಡಿ ಸರ್, ನಾವು ಬೆಟ್ಟಕ್ಕೆ ಹೋಗೋದು, ಬೆಟ್ಟದ ಕೆಳಗಡೆ ನಿಂತು ಬೆಟ್ಟವನ್ನು ನೋಡೋದೇ ಬೇರೆ, ಬೆಟ್ಟದ ಮೇಲೆ ಹತ್ತಿ ಇಡೀ ವಿಶ್ವವನ್ನು ನೋಡುವಂಥದ್ದು ಹೇಗಿರ್ತದೆ ಅಲ್ವಾ. ಅದಕ್ಕೋಸ್ಕರ ನಾವು ಹೇಳ್ತಾ ಇರುವಂಥದ್ದು. ಹಾಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಬ್ಯಾಚ್ಗೆ ನಾವು ಅಪ್ ಟು ನವಂಬರ್ವರೆಗೆ ಯುರೋಪನ್ನು ನಾವು ಮಾಡ್ತೀವಿ. ಅಂದರೆ ಈ ಸೆಪ್ಟೆಂಬರ್ 2026 ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ವರೆಗೆ ಯುರೋಪ್ ಪ್ರವಾಸ ಇರ್ತದೆ. ಅದಾದಮೇಲೆ ನೆಕ್ಸ್ಟು ಏಪ್ರಿಲ್ಗೆ 27 ಏಪ್ರಿಲ್ಗೆ ಟೂರ್ ಇರ್ತದೆ. ಸೊ ಬೆಲೆ ಏರಿಕೆ ಆಗೋದು ಎಲ್ಲ ಮುಂಚೆಗಿಂತ ಸೆಪ್ಟೆಂಬರು ಈ 2026 ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರವಾಸ ಮಾಡಿ ಒಳ್ಳೆಯ ನಿಮಗೆ ಸರ್ವಿಸ್ ಕೊಡ್ತೀವಿ ಅನ್ನೋದನ್ನು ನಾವು ಗ್ಯಾರಂಟಿಯಾಗಿ ಹೇಳ್ತೀವಿ. ವಾತಾವರಣ ಕೂಡ ಭಾಳ ಚೆನ್ನಾಗಿರುತ್ತೆ ಆ ವೆದರಲ್ಲಿ. ಹೌದು, ಅದ್ಭುತವಾಗಿರ್ತದೆ. ವಿಂಟರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹೋಗುವಂಥ ಪ್ರವಾಸ ತುಂಬ ಅದ್ಭುತವಾಗಿರ್ತದೆ ಆ ಟೈಮಲ್ಲಿ. ಗ್ರೇಟ್. ಸೊ ಅಂದು ನಮಗೆ ಇಡೀ ಯುರೋಪಿನ ದರ್ಶನ ಮಾಡಿದ್ರಿ, ಜೊತೆಗೆ ಅಲ್ಲಿಗೆ ಯಾವಾಗ ಹೋಗಬೇಕು, ಅಡಿಗಾಸ್ ಯಾತ್ರದ ವಿಶೇಷತೆ ಏನು, ಕಂಪ್ಯಾರಿಸನ್ ಕೂಡ ಹೇಳಿದ್ರಿ. ಸೊ ಹಾಗಾಗಿ ಇದು ನಮ್ಮ ವೀಕ್ಷಕರಿಗೆ ಖಂಡಿತವಾಗಿ ಕೂಡ ಒಂದು ಅತ್ಯುಪಯುಕ್ತವಾದಂತಹ ಸಂಚಿಕೆ ಆಗಿರುತ್ತೆ ಅನ್ನೋದು ಯಾವುದೇ ಸಂಶಯವಿಲ್ಲ. ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಟೈಮನ್ನು ಕೊಟ್ಟು ಇಷ್ಟೊಂದು ವಿವರಗಳನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.